ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ. ವೀಕ್ಷಕರೇ, ಕರ್ನಾಟಕದಲ್ಲಿ ಎರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಉಪಚುನಾವಣೆಗಳು, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಗೆ ಸಂಬಂಧಪಟ್ಟ ಹಾಗೆ ಉಪಚುನಾವಣೆಯ ಮತದಾನ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದು. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಎರಡು ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿಯಾದಂಥ ಮತದಾನ ಅಂತ ಹೇಳೋಕ್ಕಾಗಲಿಲ್ಲ ಅಂದರೂ ಕೂಡ ಬರೋಬ್ಬರಿ ಶೇಕಡವಾರು 68% ಮತದಾನ ಆಗಿದೆ ಅನ್ನುವಂಥದ್ದು. ಈ ಎರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗ ಒಂದು ಗುಪ್ತಚರ ವರದಿ ಆಚೆ ಬರ್ತಾ ಇದೆ ಅನ್ನುವಂಥದ್ದು. ಸೊ ಈ ಗುಪ್ತಚರ ವರದಿಯ ಪ್ರಕಾರ ಯಾವ ಕ್ಷೇತ್ರದಲ್ಲಿ ಯಾರು ಅತಿ ಹೆಚ್ಚಿನ ಜನ ತಗೊಳ್ತಾ ಇದ್ದಾರೆ, ಈ ಮುಖಾಂತರ ಯಾರು ಗೆಲುವಿನ ನಗೆಯನ್ನು ಬೀರ್ತಾ ಇದ್ದಾರೆ, ದಾವಣಗೆರೆ ದಕ್ಷಿಣದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ, ಸೊ ಕಾಂಗ್ರೆಸ್ಗೆ ಏನಾದರೂ ವರದಾನವಾಗುತ್ತಾ ಅಥವಾ ಬಿ ಜೆ ಪಿಗೆ ಏನಾದರೂ ಈ ಕಾಂಗ್ರೆಸ್ನ ಒಳ ಜಗಳಗಳು ತುಂಬ ಅನುಕೂಲಕರ ವಾತಾವರಣವಾಗಿ ಸಿಗುತ್ತಾ ದಾವಣಗೆರೆ ದಕ್ಷಿಣದಲ್ಲಿ ಎನ್ನುವಂಥದ್ದು. ಅದರ ಜೊತೆಗೆ ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಈ ಬಾರಿಯ ಅತಿ ಹೆಚ್ಚಿನ ಟಫ್ ಫೈಟನ್ನು ಕೊಟ್ಟಿದ್ದರೆ ಬಿ ಜೆ ಪಿಯ ಚರಂತಿ ಮಠ ಅನ್ನುವಂಥದ್ದು. ಸೊ ಕಾದು ನೋಡೋಣ. ಸೊ ಗುಪ್ತಚರ ವರದಿಯಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ತೊಗೊಂಬಂದಿದ್ದೀನಿ. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ಮೊದಲ ಬಾರಿಗೆ ಕರ್ನಾಟಕದ ಎರಡು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಸದ್ದು ಮಾಡಿದಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣದಲ್ಲಿ ಅನ್ನುವಂಥದ್ದು. ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ಯಾಕೆ ಈ ಬಾರಿ ಅತಿ ಹೆಚ್ಚು ಸೌಂಡನ್ನು ಮಾಡ್ತು, ಅತಿ ಹೆಚ್ಚು ಸದ್ದನ್ನು ಮಾಡ್ತು ಅಂತಂದರೆ, ಸೊ ದಾವಣಗೆರೆ ದಕ್ಷಿಣದಲ್ಲಿ ಸತತ ಬಾರಿ 4 ಬಾರಿ ವಿಜಯಶಾಲಿಯಾಗಿದ್ದರು ಶಾಮನೂರು ಶಿವಶಂಕರಪ್ಪನವರು ಅನ್ನುವಂಥದ್ದು. ಸೊ ಈ ಬಾರಿ ಏನಂತಂತ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಲ್ಪಸಂಖ್ಯಾತ ಮತಗಳಿದೆ. ಅಲ್ಲಿ ಬರೋಬ್ಬರಿ 80,000 ಮತಗಳನ್ನು ಹೊಂದಿದೆ ಅಲ್ಪಸಂಖ್ಯಾತರು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಅಲ್ಪಸಂಖ್ಯಾತ ಸಮುದಾಯ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಲೇಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿತ್ತು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು ಅಥವಾ ರಾಜ್ಯದ ನಾಯಕರು ಕೂಡ ರಾಜ್ಯದಲ್ಲಿರ್ತಕ್ಕಂಥ ಕೆಲವರು ಮುಸ್ಲಿಂ ಸಮುದಾಯದ ನಾಯಕರು, ಅದರಲ್ಲೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ವ್ಯಕ್ತಿಗೆ ಅಭ್ಯರ್ಥಿಯನ್ನು ಮಾಡಲೇಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ದರು ಅನ್ನುವಂಥ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಿ ಎಂ ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ರಾಜ್ಯ ನಾಯಕರಲ್ಲದೆ ಹೈಕಮಾಂಡ್ ಲೆವೆಲ್ವರೆಗೂ ಕೂಡ ರೀಚ್ ಆಗುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಜಮೀರ್ ಅಹ್ಮದ್ ಖಾನ್ ಅನ್ನುವಂಥದ್ದು. ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯಾದಂಥ ಹೈಕಮಾಂಡ್ ಲೆವೆಲಿಂದ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಗಲಿಲ್ಲ. ಅಲ್ಟಿಮೇಟ್ಲಿ ಶಾಮನೂರು ಅವರ ಕುಟುಂಬಕ್ಕೆ ಟಿಕೆಟನ್ನು ಕೊಡಲಾಯಿತು ಅನ್ನುವಂಥದ್ದು. ಬಟ್ ಈ ಒಂದು ಧೋರಣೆ ಇದೆಯಲ್ಲ, ಮುಸ್ಲಿಮ ಸಮುದಾಯಕ್ಕೆ ಟಿಕೆಟ್ ನಿರಾಕರಣೆ ಮಾಡಿರ್ತಕ್ಕಂಥದ್ದು ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅತಿ ದೊಡ್ಡ ಹಿನ್ನಡೆಗೆ ಕಾರಣ ಆಗ್ತಿದೆಯಾ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು. ಯಾಕಂದರೆ ಮುಸ್ಲಿಂ ಸಮುದಾಯ ಅತಿ ಹೆಚ್ಚು ಮತದಾನವನ್ನು ಹೊಂದಿದೆ, ಬರೋಬ್ಬರಿ 80,000 ಮತಗಳನ್ನು ಹೊಂದಿದೆ ಆ ಕ್ಷೇತ್ರದಲ್ಲಿ ಅನ್ನುವಂಥದ್ದು. ಸೊ ಅವರು ತುಂಬ ಡಾಮಿನೇಟಿಂಗ್ ಆಗಿ ಕಾಣಿಸಿಕ್ತಾ ಇದ್ದಾರೆ. ಆ ಒಂದು ಕ್ಷೇತ್ರವನ್ನು ನಾವು ಪರಿಗಣನೆಗೆ ತಗೊಂಡಾಗ ಅವರ ಬಿಟ್ಟರೆ ಎಸ್ ಸಿಗಳು 30,000 ಮತಗಳನ್ನು ಹೊಂದಿದೆ, ಲಿಂಗಾಯತ ಮತಗಳು 34,000 ಇದೆ, ಕುರುಬ ಸಮುದಾಯ ಮತಗಳು 12,000, ಮರಾಠ ಮತಗಳು 10,000. ಹೀಗೆ ಹಲವಾರು ಜಾತಿವಾರು ಮತಗಳನ್ನು ನೋಡಿದ್ರೂ ಕೂಡ ಅತಿ ಹೆಚ್ಚಿನ ಮತಗಳನ್ನು ಮುಸ್ಲಿಂ ಸಮುದಾಯ ಹೊಂದಿದೆ, ಬರೋಬ್ಬರಿ 80,000 ಮತಗಳನ್ನುವಂಥದ್ದು. ಬಟ್ ಈ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟನ್ನು ನಿರಾಕರಣೆ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ರೀತಿ ಮುಸ್ಲಿಂ ಸಮುದಾಯದಲ್ಲಿ ಅಸಮಾಧಾನ ಹೊಗೆ ಆಡ್ತು ಅನ್ನುವಂಥದ್ದು. ಅದಾದ ನಂತರ ಮುಸ್ಲಿಂ ಸಮುದಾಯದ ವ್ಯಕ್ತಿಯ ನಾಮಿನೇಷನನ್ನು ಫೈಲ್ ಮಾಡ್ತಾರೆ ಅನ್ನುವಂಥದ್ದು. ಸೊ ತದನಂತರ ಆ ನಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಸಾದಿಕ್ ಫೈಲ್ವನ್ ಅವರು ನಾಮಿನೇಷನನ್ನು ಫೈಲ್ ಮಾಡ್ತಾರೆ ಪಕ್ಷೇತರರಾಗಿ ಅನ್ನುವಂಥದ್ದು. ತದನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಇಂಟರ್ಫಿಯರಿಂದ ಅವರು ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ನಾಮಿನೇಷನ್ ತೆಗೆದುಕೊಳ್ಳಿಲ್ಲ ಅಂದರೂ ಕೂಡ ಇಲ್ಲೊಂದು ರೀತಿ ಕಣದಿಂದ ದೂರ ಉಳಿತಾರೆ. ಸಮರ್ಥ್ ಶಾಮನವರವ್ರಿಗೆ ತಮ್ಮ ಸಪೋರ್ಟನ್ನು, ತಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು. ಇದೆಲ್ಲ ಬೆಳವಣಿಗೆಗಳನ್ನು ಹೊರತಾಗಿಯೂ ಕೂಡ ಎಲ್ಲೊಂದು ರೀತಿ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯ ತಮ್ಮ ಓಟನ್ನು ಎಲ್ಲೊಂದು ರೀತಿ ಬೇರೆ ಪಕ್ಷದೆಡೆಗೆ, ಅದರಲ್ಲೂ ಕೂಡ ಈ ಬಾರಿ SDPIಯಿಂದ ಕ್ಯಾಂಡಿಡೇಟ್ ಕೂಡ ಹಾಕಿದರೆ, SDPI ಪಕ್ಷದಿಂದನೂ ಕೂಡ ಅಫ್ಸರ್ ಕೊಡ್ಲಿಪೇಟೆ ಅನ್ನುವಂತಹ ವ್ಯಕ್ತಿ ಸ್ಪರ್ಧೆಗೆ ಇಳಿದಿದ್ದರು. ಎಲ್ಲೊಂದು ರೀತಿ ಮುಸ್ಲಿಂ ಸಮುದಾಯದ ಮತಗಳು ಬಿ ಜೆ ಪಿಗೆ ಸ್ವಲ್ಪ, ಕಾಂಗ್ರೆಸ್ಗೆ ಸ್ವಲ್ಪ, SDPIಗೆ ಏನಾದರೂ ಶಿಫ್ಟ್ ಆಗಿದೆ. ಈ ಮುಖಾಂತರ ಕಾಂಗ್ರೆಸ್ಗೆ ಏನು ಸಾಂಪ್ರದಾಯಿಕವಾಗಿದ್ದಂತಹ ಏನು
ಮತ ಬ್ಯಾಂಕ್ ಅಂತ ಏನು ಹೇಳ್ತೀವಿ, ವೋಟ್ ಬ್ಯಾಂಕ್ ಅಂತ ಏನು ಹೇಳ್ತೀವಲ್ಲ, ಮುಸ್ಲಿಂ ಸಮುದಾಯದ ಮತಗಳು ಅದೆಲ್ಲ ಒಂದು ರೀತಿ ಈ ಬಾರಿ ಕೈ ಕೊಟ್ಟಿದೆ ಅನ್ನುವಂತಹ ಅಂಶಗಳು ಮೇಲ್ನೋಟಕ್ಕೆ ನಮಗೆ ಕಾಣಸಿಗ್ತಾ ಇದೆ ಅನ್ನುವಂಥದ್ದು. ಸೊ ಈ ಒಂದು ಎಲ್ಲ ಅಂಶಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಬಿ ಜೆ ಪಿಯಿಂದ ಶ್ರೀನಿವಾಸ್ ಟಿ ದಾಸ್ ಕರಿಯಪ್ಪನವರು ಸ್ಪರ್ಧೆಗಿಳಿದಿದ್ರು, ಕಾಂಗ್ರೆಸ್ನಿಂದ ಸಮರ್ಥ್ ಶಾಮನೂರವರು ಇಳಿಸಿದ್ರು ಅನ್ನುವಂಥದ್ದು. ಬಟ್ ಈ ಬಾರಿ ಗುಪ್ತಚರ ವರದಿಯ ಅನುಸಾರ ಎಲ್ಲ ಒಂದು ರೀತಿ ಅತಿ ದೊಡ್ಡ ಹಿನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಕಾಂಗ್ರೆಸ್ ಅನ್ನುವಂತಹ ಒಂದು ಅಂಶ ಬೆಳಕಿಗೆ ಬರ್ತಾ ಇದೆ. ಮುಖಾಂತರ ಕಾಂಗ್ರೆಸ್ಗೆ ತುಂಬ ಟಫ್ ಫೈಟ್ ಇದೆ ದಾವಣಗೆರೆ ದಕ್ಷಿಣದಲ್ಲಿ. ಎಲ್ಲೊಂದು ರೀತಿ ಗೆಲುವಿಗೆ ತುಂಬ ಕಷ್ಟ ಪಡಬೇಕಾದಂತಹ ಪರಿಸ್ಥಿತಿ ಇದೆ ಅನ್ನುವಂತಹ ಒಂದು ಗುಪ್ತಚರ ವರದಿ ಆಚೆ ಬರ್ತಾ ಇದೆ ಅನ್ನುವಂಥದ್ದು. ಸೊ ಅಲ್ಲಿ ಗೆದ್ದರೂ ಕೂಡ ಎಲ್ಲೋ ಒಂದು ರೀತಿ 1,000-2,000 ಮಾರ್ಜಿನಲ್ಲಿ ಮಾತ್ರ ಗೆಲುವಿಗೆ ಅವಕಾಶ ಇದೆ. ಬಟ್ ಗುಪ್ತಚರ ವರದಿಯ ಪ್ರಕಾರ ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು ತುಂಬ ಡೇಂಜರ್ ಝೋನಲ್ಲಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥದ್ದು. ಸೊ ಸೋಲುವ ಹಂತದಲ್ಲೂ ಇದೆ. ಗೆದ್ದರೆ ಕೇವಲ 1,000-2,000 ಮತಗಳ ಅಂತರದಿಂದ ಮಾತ್ರ ಅದು ಕೂದಲೆಳೆಯಲ್ಲಿ ಮಾತ್ರ ಗೆಲ್ಬೋದು ಅನ್ನುವಂತಹ ಒಂದು ಮಾಹಿತಿಯನ್ನು ಹೊರ ಕೊಡ್ತಾ ಇದೆ. ಸೊ ಬಿ ಜೆ ಪಿಗೆ ಈ ಬಾರಿ ಟಫ್ ಫೈಟ್ ಇದೆ. ಸೊ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ನೇರ ಹಣಾಹಣಿ ಇದೆ. ಬಟ್ ಎಲ್ಲ ಒಂದು ರೀತಿ ಮುಸ್ಲಿಂ ಸಮುದಾಯದ ಕೋಪ, ಇಲ್ಲೊಂದು ರೀತಿ ಕಾಂಗ್ರೆಸ್ಗೆ ಅದು ಒಂದು ರೀತಿ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರ ಒಂದು ಅಲ್ಪಸಂಖ್ಯಾತರ ಕೋಪ ಏನಾದರೂ ಕಾಂಗ್ರೆಸ್ಗೆ ಶಾಪವಾಗುತ್ತಾ? ಈ ಮುಖಾಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಕಾಂಗ್ರೆಸ್ ಸೋಲುವ ಹಂತಕ್ಕೆ ಬಂದು ತಲುಪಿದೆಯಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ, ಇದಕ್ಕೆ ಮುಸ್ಲಿಮರ ಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಬೆಲೆಯನ್ನು ತೆರಲೇಬೇಕಾಗುತ್ತಾ ದಾವಣಗೆರೆ ದಕ್ಷಿಣದಲ್ಲಿ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮಗೆ ಮೇ 4ರಂದು ಸಿಗುತ್ತೆ. ಬಟ್ ಖುದ್ದು ಅಲ್ಲಿ ದಾವಣಗೆರೆ ದಕ್ಷಿಣದ ನಾಯಕರೇ ಒಪ್ಪಿಕೊಳ್ಳುವ ಹಾಗೆ ಮುಸ್ಲಿಮರ ಅಲ್ಪಸಂಖ್ಯಾತರ ಮತಗಳು ಬೇರೆ ಪಕ್ಷದ ಕಡೆ ವಾಲಿದೆ. ಈ ಬಾರಿ ಕಾಂಗ್ರೆಸ್ಗೆ ಅಷ್ಟೊಂದು ಸಪೋರ್ಟ್ ಸಿಕ್ಕಿಲ್ಲ ಅಲ್ಪಸಂಖ್ಯಾತರ ಮತಗಳು ಅನ್ನುವಂಥದ್ದು ಗ್ರೌಂಡಲ್ಲಿರ್ತಕ್ಕಂಥ ರಿಯಾಲಿಟಿ ಅನ್ನುವಂಥದ್ದು. ಬಟ್ ಗುಪ್ತಚರ ವರದಿಯ ಪ್ರಕಾರ ಕಾಂಗ್ರೆಸ್ಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ ದಾವಣಗೆರೆ ದಕ್ಷಿಣದಲ್ಲಿ. ಇನ್ ಕೇಸ್ 50-50 ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇನ್ ಕೇಸ್ ಬೈ ಮಿಸ್ಟೇಕ್ ಆಗಿ ಗೆದ್ದರೂ ಕೂಡ ಎಲ್ಲೋ ಒಂದು ರೀತಿ 1,000-2,000 ಮತಗಳ ಅಂತರದ ಒಂದು ಕೂದಲೆಳೆಯ ಗೆಲುವು ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ ಸ್ನೇಹಿತರೆ. ಇಷ್ಟು ಸ್ನೇಹಿತರೆ ದಾವಣಗೆರೆ ದಕ್ಷಿಣಕ್ಕಾಯಿತು. ಇನ್ನು ಸ್ನೇಹಿತರೆ ಅದೇ ರೀತಿ ಬಾಗಲಕೋಟೆಯನ್ನು ಕೂಡ ತನ್ನದೇ ಆಗಿರ್ತಕ್ಕಂಥ ಪ್ರತಿಷ್ಠೆಯನ್ನು ಹೊಂದಿರತಕ್ಕಂಥ ಕಣ ಅಂತ ಹೇಳ್ಬೋದು. ಸೊ ಕಾಂಗ್ರೆಸ್ನ HY ಮೇಟಿಯವರ ನಿಧನದ ನಂತರ ತೆರವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರಕ್ಕೆ ಅವರದೇ ಫ್ಯಾಮಿಲಿ, ಅವರದೇ ಕುಟುಂಬದ ಮಗನಾಗಿರುವಂತಹ ಉಮೇಶ್ ಮೇಟಿಯವರಿಗೆ ಟಿಕೆಟನ್ನು ಕೊಡಲಾಗುತ್ತೆ ಅನ್ನುವಂಥದ್ದು. ಬಟ್ ಟಿಕೆಟ್ಗೆ ಸಂಬಂಧಪಟ್ಟಾಗೆ ಅತಿ ದೊಡ್ಡ ಗೊಂದಲ ಶುರುವಾಗಿತ್ತು ಕುಟುಂಬದಲ್ಲಿ ಅನ್ನುವಂಥದ್ದು. ಎಲ್ಲ ಒಂದು ರೀತಿ HY ಮೇಟಿಯವರ ಮಕ್ಕಳಲ್ಲಿ ಎಲ್ಲ ಒಂದು ರೀತಿ ತುಂಬ ಗೊಂದಲಕ್ಕೆ ಈಡಾಗಿದ್ದು ನನಗೆ ಬೇಕು ಅನ್ನುವಂತಹ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥದ್ದಕ್ಕೆ ಫೈನಲ್ ಆಗಿ ಕುಟುಂಬ ಸದಸ್ಯರೇ ಕೂತು ಫೈನಲ್ ಮಾಡಿ ಉಮೇಶ್ ಮೇಟಿಯವರಿಗೆ ಟಿಕೆಟನ್ನು ಕಾಂಗ್ರೆಸ್ ಪಕ್ಷ ಕೊಡುತ್ತೆ ಅನ್ನುವಂಥದ್ದು. ಇನ್ನು ಬಿ ಜೆ ಪಿಯಿಂದ 3 ಬಾರಿ ಶಾಸಕರಾಗಿರುವಂತಹ ಚರಂತಿಮೆಟ್ಟ ಅವ್ರಿಗೆ, ವೀರಭದ್ರಯ್ಯ ಚರಂತಿಮೆಟ್ಟ ಅವ್ರಿಗೆ ಟಿಕೆಟನ್ನು ಕೊಡಲಾಗುತ್ತೆ ಅನ್ನುವಂಥದ್ದು. ಬಟ್ ಕ್ಷೇತ್ರದ ವಾತಾವರಣ ನೋಡಿದಾಗ ಎಲ್ಲ ಒಂದು ರೀತಿ ಲಿಂಗಾಯತ ಮತಗಳು ಅತಿ ಹೆಚ್ಚಿದೆ. ಬಟ್ ಉಮೇಶ್ ಮೇಟಿಯವರ ಕುರುಬ ಸಮುದಾಯಕ್ಕೆ ಸೇರಿರುವ ಕಾರಣ ಇಲ್ಲ ಒಂದು ರೀತಿ ಇಂದ ಮತಗಳು ಒಂದು ಕಡೆ ಕನ್ಸಾಲಿಡೇಟೆಡ್ ಆಯಿತು ಅಂತಂದರೆ ಇಲ್ಲ ಒಂದು ರೀತಿ ಕಾಂಗ್ರೆಸ್ಗೆ ಬೆಂಬಲವಾಗುತ್ತೆ ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಬರಲಾಗುತ್ತೆ ಅನ್ನುವಂಥದ್ದು. ಬಟ್ ಅಲ್ಲಿರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿಯ ಪ್ರಕಾರ, ಗುಪ್ತಚರ ವರದಿಯ ಪ್ರಕಾರ ಎಲ್ಲ ಒಂದು ರೀತಿ ಬಾಗಲಕೋಟೆಯಲ್ಲೂ ಕೂಡ ಒಂದು ರೀತಿ ಟಫ್ ಫೈಟ್ ಕೊಡ್ತಾ ಇದ್ದಾರೆ ವೀರಭದ್ರಯ್ಯ ಚರಂತಿಮಠ ಅನ್ನುವಂಥದ್ದು. ಬಟ್ ಆದರೂ ಕೂಡ ಬಾಗಲಕೋಟೆನ ಆರಾಮಾಗಿ ಕಾಂಗ್ರೆಸ್ ಗೆಲ್ಲುತ್ತೆ. ಎಷ್ಟೇ ಒಳ ಜಗಳ ಇದ್ದರೂ ಕೂಡ ಅಲ್ಲಿ ಒಂದು ರೀತಿಯಾದಂತಹ ಕಾಂಗ್ರೆಸ್ನ ಪರವಾದಂತಹ ಅನುಕಂಪದ ಅಲೆ ಇದೆ ಅನ್ನುವಂಥದ್ದು. ಎಲ್ಲ ಒಂದು ರೀತಿ HY ಮೇಟಿಯವರ ಒಂದು ನಿಧನದ ನಂತರ ಎಲ್ಲ ಒಂದು ರೀತಿ ಅನುಕಂಪದ ಅಲೆ ಉಮೇಶ್ ಮೇಟಿಯವರಿಗೆ ವರದಾನವಾಗುತ್ತೆ ಅನ್ನುವಂಥದ್ದು ಇರ್ಬೋದು. ಅದರ ಜೊತೆಗೆ BJP ಇರ್ತಕ್ಕಂಥ ಸ್ಥಳೀಯ ಬಂಡಾಯನೂ ಕೂಡ ಇಲ್ಲ ಒಂದು ರೀತಿ ಕಾಂಗ್ರೆಸ್ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಮತಗಳನ್ನು ಸೆಳೆದಿದೆ ಅನ್ನುವಂಥದ್ದು ಕೂಡ ಗ್ರೌಂಡ್ ರಿಯಾಲಿಟಿಯಲ್ಲಿ ನಮಗೆ ತಿಳಿತಾ ಹೋಗುತ್ತೆ. ಬಟ್ ಗುಪ್ತಚರ ವರದಿಯ ಪ್ರಕಾರ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಿರರ್ಗಳವಾಗಿ ಗೆಲ್ಲುತ್ತೆ, ಆರಾಮಾಗಿ ಗೆಲ್ಲುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಬಿಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಆರಾಮಾಗಿ ಗೆಲ್ಲುತ್ತೆ ಅನ್ನುವಂಥದ್ದು. ಬಟ್ ದಾವಣಗೆರೆ ದಕ್ಷಿಣದಲ್ಲಿ ವೆರಿ ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆ BJP. ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಮತಗಳು ಬೇರೆ ಪಕ್ಷದ ಕಡೆ ವಾಲಿರುವ ಕಾರಣ ಇಲ್ಲೊಂದು ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು ತುಂಬ ಟಫ್ ಆಗಿ ಕಾಣಿಸಿಕ್ತಾ ಇದೆ. ಬಟ್ ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತ್ತು ಬಾಗಲಕೋಟೆಯನ್ನು ಗೆಲ್ಲಲೇಬೇಕಾದ ಪರಿಸ್ಥಿತಿಯಲ್ಲಿ ಪ್ರಸ್ತುತ ರಾಜ್ಯ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಯಾಕಂದರೆ
ಆದರೆ ಸಿದ್ದರಾಮಯ್ಯನವ್ರಿಗೆ ಇದೊಂದು ರೀತಿ ಅತಿ ದೊಡ್ಡ ಬೂಸ್ಟಪ್ ಮಾಡೋದು. ಎರಡು ಕ್ಷೇತ್ರಗಳನ್ನ ಗೆದ್ಕೊಂಡಿದ್ರೆ ಎಲ್ಲೊಂದು ರೀತಿ ನಾಯಕತ್ವ ಬದಲಾವಣೆ ಪ್ರಶ್ನೆಗಳು ಬಂದಾಗ ಕೂಡ ಇವೆರಡು ಕ್ಷೇತ್ರಗಳು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಸೊ ಅದರಿಂದ ಪ್ರಸ್ತುತ ಸಿದ್ದರಾಮಯ್ಯನವರ ಒಂದು ಪರಿಸ್ಥಿತಿ ಏನಪ್ಪ ಅಂತಂದರೆ ಎರಡು ಕ್ಷೇತ್ರಗಳನ್ನ ಗೆಲ್ಲಲೇಬೇಕಾದಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಬಟ್ ಗುಪ್ತಚರ ವರದಿಯ ಪ್ರಕಾರ ದಾವಣಗೆರೆ ದಕ್ಷಿಣದಲ್ಲಿ ಹೇಳಲಿಕ್ಕಾಗಲ್ಲ, ಬಟ್ ಗೆದ್ದರೂ ಕೂಡ ಎಲ್ಲೋ ಒಂದು ರೀತಿ ಮಾರ್ಜಿನಲ್ ಸ್ಮಾಲ್ ವೋಟ್ಸಿಂದ ಗೆಲ್ಬೋದು ಅನ್ನುವಂಥದ್ದು. ಬಟ್ ಬಾಗಲಕೋಟೆನ ಆರಾಮಾಗಿ ಗೆಲ್ತಾರೆ ಅನ್ನುವಂತಹ ಗುಪ್ತಚರ ವರದಿಗಳು ಬರ್ತಾ ಇದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಮೇ 4ರಂದು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಾಗ ಯಾವ ರೀತಿಯಾದಂತಹ ರಿಸಲ್ಟ್ ಅಥವಾ ಫಲಿತಾಂಶಗಳು ಬರುತ್ತೆ ಅನ್ನುವಂಥದ್ದು ಅಷ್ಟೇ ಇರ್ತಕ್ಕಂಥ ಪ್ರಶ್ನೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು. ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.